ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಸೊ ನಾನಿವತ್ತು ಮತ್ತೊಂದು ಅನ್ಬಾಕ್ಸಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಈಗಂತೂ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಒಂದು ಆ್ಯಪ್, ಒಂದು ಶಾಪಿಂಗ್ ಆ್ಯಪ್ ಬಗ್ಗೆ ತೋರಿಸ್ತಾನೆ ಇದ್ರು. ಅದು ಯಾವುದು ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ, ನೀವು ಕೂಡ ನೋಡಿರ್ತೀರ ನಿಮ್ಮ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ಅಂತ ಅನ್ಕೋತೀನಿ. ಹೌದು, ಅದು ಡಿಯೋಡ್ ಆ್ಯಪ್ ಅನ್ನೋ ಅಂಥ ಆ್ಯಪು. ಡಿಯೋಡ್ ಆ್ಯಪನ್ನು ನಾನು ಕೂಡ ನೋಡಿದೆ. ಇನ್ಸ್ಟಾಗ್ರಾಮಲ್ಲಿ ಓಪನ್ ಮಾಡುವಾಗ ನನಗೂ ಕೂಡ ಅಲ್ಲಿ ಬರ್ತಾ ಇತ್ತು. ಸೊ ತುಂಬ ಚೀಪಾಗಿ ₹2, ₹5, ₹7 ಐಟಮ್ ಸಿಗುತ್ತೆ, ತುಂಬ ಕಡಿಮೆಗೆಲ್ಲ ಐಟಮ್ ಸಿಗುತ್ತೆ ಅಂತ ಹೇಳಿ ಅಲ್ಲಿ ತೋರಿಸ್ತಾ ಇದ್ರು. ಹಾಗಾಗಿ ಅದನ್ನು ನೋಡಿ ನಾನು ಕೂಡ ಟ್ರೈ ನೋಡೋಣ. ಟ್ರೈ ಮಾಡಿ ನಿಮಗೆಲ್ಲ ತಿಳಿಸಿದ್ರೆ ನಿಮಗೂ ಕೂಡ ಯೂಸ್ ಆಗಬಹುದು. ನೀವ್ಯಾರಾದ್ರೂ ತಗೋಬೇಕು ಅಂತ ಅನ್ಕೋತಿದ್ದು ಅದನ್ನು ನಂಬ್ತಾ ಇದ್ದೀರೋ ಇಲ್ವೋ, ಅದಕ್ಕಾಗಿ ನಾನು ಕೂಡ ಅದರಿಂದ ಒಂದಷ್ಟು ಐಟಮ್ಗಳನ್ನ ತರಿಸಿದ್ದೀನಿ. ನಾನು ಇವಾಗ ತೋರಿಸುವಂಥ ಎಲ್ಲ ಐಟಮ್ಗೆ ಸೇರಿ ಒಂದು 570 ಸಮಥಿಂಗ್ ಏನೋ ಆಯಿತು ಅಮೌಂಟು. ಹೌದು, ಕಡಿಮೆಗೇ ಸಿಗುತ್ತೆ, ಬಟ್ ಕ್ವಾಲಿಟಿ ನೀವೇ ನೋಡ್ತೀರಂತೆ ಮುಂದೆ, ಆಯಿತಾ? ಹೇಗಿದೆ ಕ್ವಾಲಿಟಿ ಅಂತ ನಾನು ಮುಂದೆ ತಿಳಿಸ್ತೀನಿ. ನಾನು ಪ್ರತಿಯೊಂದು ತೊಗೊಂಡಿರುವಂಥ ಪ್ರತಿಯೊಂದು ಐಟಮ್ದು ಕ್ವಾಲಿಟಿ ಹೇಗಿದೆ, ಅದರ ಪ್ರೈಸ್ ಏನು ಎಲ್ಲ ಕೂಡ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ, ನೀವು ನೋಡಬಹುದು. ಈ ವಿಡಿಯೋ ನೋಡಿ ನೀವು ಕೂಡ ಡಿಯೋಡ್ ಆ್ಯಪಲ್ಲಿ ಶಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೋಡಿ ಡಿಸೈಡ್ ಮಾಡಿ ನೀವು ತೊಗೋಬೇಕಾ ಏನು ಅಂತ ಹೇಳಿ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಪ್ಯಾಕೇಜಿಂಗ್ ನೀವು ನೋಡ್ತಾ ಇದ್ದೀರಲ್ಲ, ಪ್ಯಾಕೇಜಿಂಗ್ ಅಂತೂ ನೀಟಾಗಿ ಚೆನ್ನಾಗಿಯೇ ಮಾಡಿಕೊಟ್ಟಿದ್ರು. ಒಂದೇ ಕಾರ್ಡ್ಬೋರ್ಡ್ ಬಾಕ್ಸ್ ಒಳಗಡೆ ಎಲ್ಲನೂ ಹಾಕಿ ಪ್ಯಾಕ್ ಮಾಡಿ, ಬಬಲ್ ರ್ಯಾಪ್ ಕವರ್ ಎಲ್ಲ ಕೂಡ ಹಾಕಿ ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ರು. ಪ್ಯಾಕಿಂಗಲ್ಲೆಲ್ಲ ಯಾವುದೇ ರೀತಿ ಏನು ಸಮಸ್ಯೆ ಇಲ್ಲ. ಪ್ಯಾಕಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನೋಡೋಣ ಬನ್ನಿ ಇವಾಗ ಫಸ್ಟ್ ಐಟಮ್ ಏನು ಅಂತ ಹೇಳಿ. ಸೊ ನಾನು ತೋರಿಸಿರುವಂಥ ಫಸ್ಟ್ ಐಟಮ್ ಬಂದು ಇದು ಮೆಷರಿಂಗ್ ಕಪ್ಸು. ಈಗ ನಾವು ಕೇಕು ಇಂಥದನ್ನೆಲ್ಲ ಮಾಡಬೇಕಂದ್ರೆ ಮೆಷರಿಂಗ್ ಕಪ್ಸ್ಗಳು ಬೇಕಲ್ವ. ಸೊ ಇದನ್ನು ನಾನು ತರಿಸಿದ್ದೆ. ಈ ಒಂದು ಮೆಷರಿಂಗ್ ಕಪ್ಗಳು ಬಂದು ₹17 ಸಿಕ್ತು ನನಗೆ. ಇದು 4 ಮೆಷರಿಂಗ್ ಕಪ್ ಇದೆ, ಹಾಗೆ 4 ಮೆಷರಿಂಗ್ ಸ್ಪೂನ್ಸ್ಗಳು ಬರ್ತವೆ. ಆದರೆ ನೋಡ್ತಾ ಇದ್ದೀರಲ್ಲ, ಈ ದೊಡ್ಡ ಕಪ್ ಏನಿದೆಯಲ್ಲ 1 ಕಪ್ದು, ಇದು ಒಡೆದೋಗ್ಬಿಟ್ಟಿದ್ದೆ, ಬರೋವಾಗ್ಲೇ ಒಡೆದೋಗ್ಬಿಟ್ಟಿದೆ ಇದು. ಬಟ್ ಉಳಿದಿದ್ದೆಲ್ಲ ತುಂಬ ಚೆನ್ನಾಗಿದೆ, ಬೇರೆ ಏನು ಅದೆಲ್ಲ ಮಾತಾಡೋ ಹಾಗಿಲ್ಲ. ಈ ರೀತಿ ಅದಕ್ಕೆ ಒಂದು ಹಿಂಗೆ ಹ್ಯಾಂಗರ್ನ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಉಳಿದಿದ್ದೆಲ್ಲ. ಮೇ ಬಿ ಅದು ಫಸ್ಟ್ ಬರೋವಾಗ ಎಲ್ಲೋ ಡ್ಯಾಮೇಜ್ ಆಗಿರಬೇಕು ಅಂತ ಅನ್ಕೋತೀನಿ ನಾನು. ಅದನ್ನು ಬಿಟ್ಟರೆ ಉಳಿದಿದ್ದಂತೂ ತುಂಬಾ ಚೆನ್ನಾಗಿದ್ದಾವೆ. ಇದಕ್ಕೆ ನಾನು ಆಗಲೇ ಹೇಳ್ದಂಗೆ ಜಸ್ಟ್ ₹17 ಅಷ್ಟೇ. ₹17ಗೆ ಇದನ್ನು ನಾವು ತೊಗೋಬಹುದು. ಸೊ ಇದು ಸೆಕೆಂಡ್ ಐಟಮು. ಇದು ಸಿಲಿಕಾನ್ದು ಪಾಟ್ ಹೋಲ್ಡರ್. ಇದು ಜಸ್ಟ್ ನನಗೆ ₹26ಗೆ ಸಿಕ್ತು. ನಾನು ಸ್ಕ್ರೀನ್ ಮೇಲೆ ಕೂಡ ಇರೋದೆಲ್ಲ ಅಮೌಂಟನ್ನು ಹಾಕ್ತೀನಿ, ನೋಡಬಹುದು. ಸೊ ನೋಡಿ, ಇದಕ್ಕೆ ಹ್ಯಾಂಗ್ ಮಾಡಲಿಕ್ಕೆ ಕೂಡ ಈ ಥರ ಒಂದು ಹೋಲನ್ನು ಕೊಟ್ಟಿದ್ದಾರೆ. ಮತ್ತು ನಾವು ಪಾತ್ರೆನ ಇಟ್ಕೊಂಡಾಗ ಜಾರದೇ ಇರೋ ಹಾಗೆ ಕೂಡ ಅದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಇದು ಕೂಡ ಐಟಮ್ಮು. ಆಗಲೇ ಹೇಳ್ದಂಗೆ ಇದರಲ್ಲಿ ಕೆಲವೊಂದು ಐಟಮ್ ಚೆನ್ನಾಗಿರುತ್ತೆ, ಕೆಲವೊಂದನ್ನು ನಾವು ನೋಡಿ ತೊಗೋಬೇಕು. ನಾವು ಯಾವುದನ್ನು ಚಾಯ್ಸ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನೋಡಿ ನಾನು ತರಿಸಿರುವಂಥ 3ನೇ ಐಟಮ್ ಇದು. ಇದು ಏನು ಕ್ಲಿಪ್ಗಳು. ನಾವೇನಾದರೂ ಐಟಮ್ಗಳನ್ನ ಪ್ಯಾಕೆಟಲ್ಲಿ ಓಪನ್ ಮಾಡಿದ್ದನ್ನು ಮತ್ತೆ ಕ್ಲೋಸ್ ಮಾಡಿ ಇಡಬೇಕಲ್ವ. ಸೊ ಆ ರೀತಿ ನಾವು ಕವರ್ಗಳನ್ನು ಕ್ಲೋಸ್ ಮಾಡಿ ಇಡಲಿಕ್ಕೆ ಇರುವಂಥ ಒಂದು ಬ್ಯಾಗ್ದು ಕ್ಲಿಪ್ ಇದು. ಸೊ ಇದು 3 ಕಲರ್ ಇದೆ, ಯೆಲ್ಲೋ ಮತ್ತು ಪಿಂಕ್ ಆ್ಯಂಡ್ ಬ್ಲೂ. 3 ಸೈಜಲ್ಲಿದ್ದಾವೆ, ದೊಡ್ಡದು, ಮೀಡಿಯಮು ಹಾಗೆ ಸ್ಮಾಲ್ ಸೈಜು. ಸೊ ಒಂದೊಂದು ಸೈಜು 4 ಇದೆ. ಟೋಟಲ್ ಆಗಿ 12 ಕ್ಲಿಪ್ಸ್ ಇದ್ದಾವೆ. ಈ ಫಸ್ಟ್ ಕ್ಲಿಪ್ಗೆ ನನಗೆ ₹28 ಆಯಿತು. ಆ್ಯಂಡ್ ಇದು ನೆಕ್ಸ್ಟ್ ಐಟಮ್ಮು. ಇದು ಒಂದು ಮಲ್ಟಿಪರ್ಪಸ್ ಬ್ಯಾಸ್ಕೆಟ್ ಅಂತಲೇ ಹೇಳ್ಬಹುದು. ಇದನ್ನು ನಾವು ಫ್ರೂಟ್ಸ್ ಹಾಕಿಡಲಿಕ್ಕೆ, ಅಥವಾ ಬೆಳ್ಳುಳ್ಳಿ ಆ ಥರ ಶುಂಠಿ ಆದರೂ ಹಾಕಿಡಲಿಕ್ಕೆ, ಅಥವಾ ಏನಾದರೂ ತರಕಾರಿಗಳನ್ನ ಕೂಡ ಹಾಕಿ ಫ್ರಿಜ್ಜಲ್ಲಿ ಇಡಲಿಕ್ಕೆ ಕೂಡ ಚೆನ್ನಾಗಿದೆ. ಏನು ತೊಗೋಬಹುದು ₹70 ಈ 3 ಬ್ಯಾಸ್ಕೆಟ್ನು ಸೇರಿ. ದೊಡ್ಡದಾಗಿನೂ ಇದೆ, ಮೀಡಿಯಮ್ ಸೈಜು ಇದೆ, ಮತ್ತು ಸ್ಮಾಲ್ ಸೈಜ್ ಕೂಡ ಇದೆ. ಕ್ವಾಲಿಟಿ ಕೂಡ ಏನು ಚೆನ್ನಾಗಿದೆ, ಏನು ಅಮೌಂಟಿಗೆ ತಕ್ಕ ಹಾಗಿದೆ, ಏನು ಲಾಸ್ ಇಲ್ಲ ಅಂತ ಅನ್ನಿಸ್ತು ನನಗೆ. ಸೊ ನೆಕ್ಸ್ಟ್ ಐಟಮ್ ಬಂದು ಇದು ಲೆಮನ್ ಸ್ಕ್ವೀಸರ್. ಈ ಲೆಮನ್ ಸ್ಕ್ವೀಸರ್ ನನಗೆ ₹50ಗೆ ಸಿಕ್ತು. ಬಟ್ ಇದ್ರ ಸ್ವಲ್ಪ ಏನಿದೆಯಲ್ಲ ಎಡ್ಜ್ಗಳು, ಇದು ಸ್ವಲ್ಪ ಶಾರ್ಪ್ ಆಗಿದೆ. ಅದು ಸ್ವಲ್ಪ ಏನು ಶಾರ್ಪ್ ಇಲ್ಲ ಅಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನನಗೆ. ಅದು ಬಿಟ್ಟರೆ ಉಳಿದ ಸ್ಟೀಲ್ ಎಲ್ಲ ಚೆನ್ನಾಗಿದೆ. ಇದು ಕ್ವಾಲಿಟಿ ಕೂಡ ಏನು ಚೆನ್ನಾಗಿದೆ. ಲೆಮನನ್ನು ಸ್ಕ್ವೀಸ್ ಮಾಡ್ಬೋದು ಆರಾಮಾಗಿ. ಆ್ಯಂಡ್ ನೆಕ್ಸ್ಟ್ ಐಟಮ್ ಬಂದು ಇದು ಆ್ಯಕ್ಚುಲಿ ನಾನು ಇದನ್ನು ಗ್ಲಾಸ್ ಐಟಮು ಅಂತ ಹೇಳಿ ಆರ್ಡರ್ ಮಾಡಿದೆ. ಇದು ಐಸ್ ಕ್ರೀಮ್ನ ಹಾಕುವಂಥ ಬೌಲ್ ಕಪ್ಗಳು, 6 ಪೀಸ್ ಇರುವಂಥ ಕಪ್ಸು. ನಾನು ನೋಡಿದಾಗ ಅಲ್ಲಿ 2 ಪೀಸ್ ಕಾಣಿಸಿದ್ದು ನನಗೆ. ನಾನು 2 ಪೀಸಸ್ಸು ಬರುತ್ತೆ ಗ್ಲಾಸ್ದು ಕಪ್ ಅಂತ ಅಂದ್ಕೊಂಡು ಆರ್ಡರ್ ಮಾಡಿದೆ. ಬಟ್ ಇದು ಗ್ಲಾಸ್ ಅಲ್ಲ, ಪ್ಲಾಸ್ಟಿಕ್ಕು. ಬಟ್ ಪರವಾಗಿಲ್ಲ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಒಟ್ಟು 6 ಪೀಸಸ್ ಇದೆ. 6 ಪೀಸ್ಗೆ ₹54 ಬಿತ್ತು. ಸೊ ಅಲ್ಲಿ 1 ಪೀಸ್ ₹10 ಆಗಲಿಲ್ಲ. ಕಡಿಮೆನಲ್ಲಿ ಚೆನ್ನಾಗಿದೆ, ತೊಗೋಬಹುದು.
ಇದು ಕೂಡ ನನಗೇನು ಲಾಸ್ ಇಲ್ಲ ಅಂತಲೇ ಅನ್ನಿಸ್ತು. ಚೆನ್ನಾಗಿದೆ. 6 ಕಪ್ಪು ನಾವು ಐಸ್ ಕ್ರೀಮ್ಸ್ ಎಲ್ಲ ಹಾಕ್ಕೊಡ್ಲಿಕ್ಕೆ ಅಥವಾ ಏನಾದರೂ ಸ್ವೀಟ್ಸ್ ಎಲ್ಲ ಹಾಕ್ಕೊಡ್ಲಿಕ್ಕೆ, ಜಾಮೂನ್ ಎಲ್ಲ ಹಾಕ್ಕೊಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ಯೂಸ್ ಮಾಡಬಹುದು. ಸೊ ನಾಟ್ ಬ್ಯಾಡ್ ಅಂತ ಅನ್ನಿಸ್ತು. ಆ್ಯಂಡ್ ನೆಕ್ಸ್ಟ್ ಐಟಮ್ ಬಂದು ಇದು ಫ್ರೂಟ್ ಬ್ಯಾಸ್ಕೆಟ್ ಇದು. ಇದು ಫ್ರೂಟ್ಸ್ ಎಲ್ಲ ಹಾಕಿ ನಾವು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ರಲ್ಲ ಫ್ರೂಟ್ ಬಾಸ್ಕೆಟ್ ಇದು. ಇದನ್ನು ನಾವು ಕ್ಲೋಸ್ ಮಾಡಿನೂ ಕೂಡ ಇಡಬಹುದು ಮತ್ತು ಓಪನ್ ಮಾಡಿ ಕೂಡ ಇಡಬಹುದು. ಈ ಥರ ಹೋಲ್ಸ್ ಇದ್ದಾವೆ, ಅದರಿಂದ ನಮಗೆ ಗಾಳಿ ಆಡುತ್ತೆ. ಏನು ಫ್ರೂಟ್ಸ್ ಎಲ್ಲ ಹಾಗೆ ಗಾಳಿ ಆಡದೆ ಏನು ಹಾಳಾಗೋ ಥರ ಎಲ್ಲ ಇಲ್ಲ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ 77 ರುಪೀಸ್ ಆಯಿತು. ಇದು ನನಗೆ ತುಂಬ ಇಷ್ಟ ಆಯಿತು ಈ ಒಂದು ಐಟಮು ಕೂಡ. ಸೊ ನೋಡಿ, ಓಪನ್ ಮಾಡಿ ಇದನ್ನು ನಾವು ಆಫ್ ಮಾಡಿ ಇಟ್ಕೋಬಹುದು ಅಥವಾ ಫ್ರೂಟ್ಸ್ ಎಲ್ಲ ಹಾಕಿದ್ಮೇಲೆ ನಾವು ಅದನ್ನು ಕ್ಲೋಸ್ ಮಾಡಿ ಕೂಡ ಇಟ್ಕೋಬಹುದು. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ. 77 ರುಪೀಸ್ ಆಯಿತು ಇದಕ್ಕೆ. ಆ್ಯಂಡ್ ನೆಕ್ಸ್ಟ್ ಐಟಮ್ ಬಂದು ಇದು ಗ್ಯಾಸ್ ಸಿಲಿಂಡರ್ನ ಇಡುವಂಥ ಒಂದು ಟ್ರಾಲಿ ಇದು. ಇದು ನೋಡ್ಲಿಕ್ಕೆ ಸ್ವಲ್ಪ ನನಗೆ ಅಷ್ಟೊಂದೇನು ಏನು ಗಟ್ಟಿ ಇದೆ ಅಂತ ಅನ್ನಿಸ್ತಾ ಇಲ್ಲ. ಸಿಲಿಂಡರ್ ಭಾರ ತಡೆಯುತ್ತಾ ಇಲ್ವಾ ಗೊತ್ತಿಲ್ಲ ನನಗೆ. ಸೊ ಇದಾದಮೇಲೆ ನಾನು ವಾಯ್ಸ್ ಓವರ್ ಕೊಡೋಕ್ಕಿಂತ ಮುಂಚೆ ಇದನ್ನು ನಾನು ಸಿಲಿಂಡರ್ನ ನೋಡಿದ್ದೀನಿ. ಸಿಲಿಂಡರ್ನ ಇಟ್ಟಿದ್ದೀನಿ. ಬಟ್ ಸದ್ಯಕ್ಕೆ ಇವಾಗ ಅದು ನಿಂತಿದೆ, ಆ ವೆಯ್ಟ್ ತಡೀತಾ ಇದೆ. ಬಟ್ ಗೊತ್ತಿಲ್ಲ ಎಷ್ಟು ದಿನ ಇರುತ್ತೆ ಅದು, ಆ ವೆಯ್ಟನ್ನ ಎಷ್ಟು ದಿನ ತಡೆಯುತ್ತೆ ಅಂತ ಹೇಳಿ. ಯಾಕಂದರೆ ಇದು ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕಿತ್ತು ಪ್ಲಾಸ್ಟಿಕ್ ಇದ್ರದ್ದು ಅಂತ ನನಗನ್ನಿಸ್ತು. ಅದನ್ನು ಬಿಟ್ಟರೆ ಪರವಾಗಿಲ್ಲ. ಇದು 70 ರುಪೀಸ್ ಆಯಿತು, 69 ರುಪೀಸ್ ಆಯಿತು. ಸೊ ಓಕೆ ಪ್ರಾಡಕ್ಟ್ ಅಷ್ಟೇ ಇದು. ಆ್ಯಂಡ್ ನೆಕ್ಸ್ಟ್ ಐಟಮ್ ಬಂದು ಇದು ಒಂದು ಏನು 360 ಡಿಗ್ರಿ ರೊಟೇಟ್ ಆಗುವಂಥ ಒಂದು ಟ್ರೇ ಇದು. ಡೈನಿಂಗ್ ಟೇಬಲ್ ಮೇಲೆಲ್ಲ ಏನಾದರೂ ನಾವು ಹಾಕಿಟ್ಬಿಟ್ಟು ರೊಟೇಟ್ ಮಾಡಿಕೊಂಡು ಯೂಸ್ ಮಾಡಲಿಕ್ಕೆ ಅಥವಾ ಸ್ಪೈಸಸ್ ಬಾಟಲ್ಗಳನ್ನು ಹಾಕಿ ಈ ಥರ ರೊಟೇಟ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ಇದು ಅಮೌಂಟ್ ಬಂದರೂ 53 ರುಪೀಸ್ ಆಯಿತು. ಇದು ಅಷ್ಟೇ, ಆ ಅಮೌಂಟಿಗೇನು ಪರವಾಗಿಲ್ಲ ಅನ್ನೋ ಥರ ಇದೆ. ಓಕೆ, ತೊಗೋಬಹುದು. ಸೊ ಇದಿಷ್ಟು ನಾನು ಡಿಯೋಡಾಪ್ ಆ್ಯಪಿಂದ ಆರ್ಡರ್ ಮಾಡಿ ತೊಗೊಂಡಂಥ ಒಂದಷ್ಟು ಐಟಮ್ಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.